ಸುಧಾಮೂರ್ತಿ ಅವರು ದಂಪತಿಗಳು ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ, ಡಿಕ್ಲರೇಷನ್ ಕೊಟ್ಟಿದ್ದಾರೆ. ನನಗೆ ಸುಧಾಮೂರ್ತಿ ಮೇಡಮ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ನಮ್ಮ ಕನ್ನಡದ ಹೆಣ್ಣು ಮಗಳು, ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಆದರೆ ಮೇಡಮ್ ಅವರು ನಿನ್ನೆ ಹೇಳಿಕೆ ಕೊಡುವಾಗ BJP ರಾಜ್ಯಸಭಾ ಮೆಂಬರು ಥರ ಮಾತಾಡಿದ್ದಾರೆ. ಮೇಡಮ್ ಏನು ಅಂದರೆ, ಮೇಡಮ್ ಅವ್ರೇನು ಹೇಳಿದ್ದಾರೆ, ನಾವು ಹಿಂದುಳಿದವರಲ್ಲ, ನಾವು ಮುಂದುವರೆದವರು, ನಾವು ಮಾಹಿತಿ ಕೊಡಲ್ಲ ಅಂತ. ಮೇಡಮ್ ಇನ್ನೊಂದು ಮಾತು ಹೇಳಿದ್ದಾರೆ, ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಿದೆ, ಆ ಕಾರಣಕ್ಕೆ ನಾನು ಮಾಹಿತಿ ಕೊಡಲ್ಲ ಅಂತ. ಮೇಡಮ್, ನಾವು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅನ್ನೋದು ಅದೊಂದು ಏಜೆನ್ಸಿ, ಮಾಹಿತಿ ಕಲೆ ಹಾಕೋಕ್ಕೆ. ಅದ್ರ ಹೆಸರು ನಾವು ಹಿಂಗಿಟ್ಟಿದ್ದೀವಿ ಅಲ್ವಾ. ಇನ್ನೊಂದು ಎರಡನೇ ವಿಚಾರ ಏನು ಅಂದರೆ, ನಾವು ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನ ಡೇಟಾ ಕೇಳ್ತಿರೋದು. ನೀವು ಮುಂದುವರೆದಿದ್ದೀವಿ ಅಂತಲೇ ಕೊಡಿ, ಹಿಂದುಳಿದಿದ್ದೀರಾ ಅಂತಲೇ ಕೊಡಿ, ಓದಿದ್ರೆ ಓದಿದ್ದೀವಿ ಅಂತ ಕೊಡಿ, ಓದಿಲ್ಲ ಅಂದರೆ ಓದಿಲ್ಲ ಅಂತ ಕೊಡಿ, ಮಾಹಿತಿ ಕೊಡಿ ಅಂದರೆ ನಾವು ಹಿಂದುಳಿದವರಲ್ಲ ಅಂತ ಹೇಳ್ತಾರೆ. ಮೇಡಮ್, ಇನ್ಫೋಸಿಸ್ ನಾರಾಯಣ ಮೂರ್ತಿಯಲ್ಲಿ SC ಇಂಜಿನಿಯರ್ಸು, ST ಇಂಜಿನಿಯರ್ಸು, OBC ಇಂಜಿನಿಯರ್ಸು, ಇವರು ಕಷ್ಟಪಟ್ಟರೆ ಇನ್ಫೋಸಿಸ್ ಸಕ್ಸಸ್ ಆಗಿದ್ದು. ಮೇಡಮ್ ಅವ್ರು ಇಂಥ ಹೇಳಿಕೆ ಕೊಟ್ಟರೆ ಪಾಪ ಅವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಲಕ್ಷಾಂತರ ಜನ ಎಂಪ್ಲಾಯೀಸ್ಗೆ ಏನು ಮೆಸೇಜ್ ಹೋಗುತ್ತೆ? ಮೇಡಮ್, ನಿಮ್ಮ ಬಗ್ಗೆ ನನಗೆ ಇವತ್ತು ವೈಯಕ್ತಿಕ ಇದಿದೆ. ಆದರೆ ನಿಮ್ಮಂಥ ಒಂದು ಇನ್ಫ್ಲೂಯೆನ್ಸರ್ಸು ಸಮಾಜದಲ್ಲಿ ತಾವು ಇಂಥ ಹೇಳಿಕೆ ಕೊಟ್ಟರೆ ಯುವ ಸಮುದಾಯದ ಮೇಲೆ ನಾಳೆ ನಮಗೆ ಪ್ರಾಪರಾಗಿ ಡೇಟಾ ಸಿಗಲಿಲ್ಲ ಅಂದರೆ ನಾವು ಹೇಗೆ ಮೇಡಮ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ನ ಜಡ್ಜ್ ಮಾಡೋದು? ತಮಗೆ ಗೊತ್ತಿಲ್ವಾ ಮ್ಯಾಮ್? 10 ಜನದಲ್ಲಿ 5 ಜನ ಮಾಹಿತಿ ಕೊಡಲಿಲ್ಲ ಅಂದರೆ ಇನ್ನು 5 ಜನದ ಮಾಹಿತಿ ಇಟ್ಕೊಂಡು ನಾವು ಹೆಂಗೆ ಮೇಡಮ್ ಸ್ಟೇಟಸ್ ಜಡ್ಜ್ ಮಾಡೋದು? ಬೆನಿಫಿಟ್ ಕೊಡೋದು ಹೆಂಗೆ, ರಿಸರ್ವೇಷನ್ ಕೊಡೋದು ಹೆಂಗೆ, ಫೆಸಿಲಿಟೀಸ್ ಕೊಡೋದು ಹೆಂಗೆ? ಇಷ್ಟು ಮಾತ್ರ ರಾಜ್ಯಸಭಾ ಸದಸ್ಯರಿಗೆ ಗೊತ್ತಾಗಲಿಲ್ವ ಅನ್ನೋದು ಬೇಜಾರು ಸರ್. ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವಿದ್ದೀವಿ, ಅವ್ರು ಕರೆಕ್ಟಾಗಿ ಮಾತಾಡಿದ್ದಾರೆ, ಕರೆಕ್ಟಾಗಿ ಬರೆದಿದ್ದಾರೆ. BJP ಗಾನಾ ಬಜಾನ ಟೀಮ್ಗಳು, BJP ವ್ಯಾಟ್ಸಪ್ ಯೂನಿವರ್ಸಿಟಿಗಳು, BJP ಬಾಯಿ ಬಡ್ಕೊಳ್ಳೋ ಟೀಮ್ಗಳೇನೋ ನಮಗೆ ಫೋನ್ ಮಾಡಿ ಬೆದರಿಕೆ ಆಗಿದ ತಕ್ಷಣ ಅದಕ್ಕೆಲ್ಲ ಬೆದರಿಕೆಗೆ ಜಗ್ಗೋ ಜನ ನಾವಲ್ಲ. ನಾವು ಪ್ರಿಯಾಂಕ್ ಸರ್ ಜೊತೆ ನಿಂತಿದ್ದೀವಿ. ಎಸ್, ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯಲ್ಲಿ RSS ಆ್ಯಕ್ಟಿವಿಟೀಸ್ ಅಲ್ಲ, ಬೇರೆ ಯಾವ ಆ್ಯಕ್ಟಿವಿಟೀಸು ನಡಿಬಾರ್ದು. ತಪ್ಪೇನಿದೆ? ಅವ್ರು ಹೇಳಿರೋದು ಕರೆಕ್ಟಾಗಿದೆ. ಆ ಹೇಳಿಕೆ ಜೊತೆ ನಾವೆಲ್ಲರೂ ಕಾಂಗ್ರೆಸ್ ಅವ್ರು ಇದ್ದೀವಿ. ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಸರ್. ಈಗ ನೀವು ನಾರಾ ಲೋಕೇಶ್ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಅವರು ಅನಂತಪುರ ಡಿಸ್ಟಿಕ್ಗೆ ಕರೀತಾ ಇದ್ದಾರೆ. ಸರ್, ಅನಂತಪುರಕ್ಕಿಂತ ಚಿಕ್ಕಬಳ್ಳಾಪುರದಿಂದ ಏರ್ಪೋರ್ಟ್ ಹತ್ರ. ಸೊ ನಾನೆಲ್ಲ ಆಂಧ್ರ ಪ್ರದೇಶ್ ಎಂಟರ್ಪ್ರಿನರ್ಸ್ ರಿಕ್ವೈರ್ ಮಾಡ್ತೀನಿ. ರಾಜಕೀಯ ಅಸ್ಥಿರತೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆಂಧ್ರದಲ್ಲಿ ಜಾಸ್ತಿ ಇದೆ. 5 ವರ್ಷಕ್ಕೊಮ್ಮೆ ಗೌರ್ಮೆಂಟ್ ಚೇಂಜ್ ಆದಾಗ ಜಗನ್ ಬಂದರೆ ಕ್ಯಾಪಿಟಲ್ ಶಿಫ್ಟ್ ಮಾಡ್ತಾರೆ, ಕಂಪ್ನಿ ರೂಲ್ ಚೇಂಜ್ ಮಾಡ್ತಾರೆ. ನಾಳೆ ಕಂಪ್ನಿಗಳಿದ್ದವರು ಇನ್ಸ್ಟೆಬಿಲಿಟಿಯಿಂದ ಸಫರ್ ಆಗ್ತಾರೆ. ನಾನು ಹೇಳೋದಿಷ್ಟೇ, ನೀವು ಬನ್ನಿ ಚಿಕ್ಕಬಳ್ಳಾಪುರಕ್ಕೆ. ಅನಂತಪುರ ಆಂಧ್ರದಲ್ಲಿರೋರು ನೀವು ಕರ್ನಾಟಕದ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ, ನಿಮಗೆ ಕಡಿಮೆ ದರದಲ್ಲಿ ಲ್ಯಾಂಡ್ ಕೊಡಿಸ್ತೀನಿ, ಸರ್ಕಾರದಿಂದ ಫೆಸಿಲಿಟೀಸ್ ಕೊಡ್ತೀನಿ, ಕ್ಲಿಯರೆನ್ಸ್ ನಾನೇ ನಿಂತು ಕೊಡಿಸ್ತೀನಿ, ವಾಟರ್ ಸಮಸ್ಯೆ ಇಲ್ದಂಗೆ ನೋಡ್ಕೊತೀನಿ. ಬನ್ನಿ, ಆಂಧ್ರ ಪ್ರದೇಶದ ಕಂಪ್ನಿಯನ್ನು ನಾನು ಇನ್ವೈಟ್ ಮಾಡ್ತೀನಿ. ನಾರಾ ಲೋಕೇಶ್ ಸರ್, ವಿ ಆರ್ ಬೆಟರ್ ದೆನ್ ಯು. ನಾರಾ ಲೋಕೇಶ್ ಅವ್ರಿಗಿಂತ ನಮ್ಮ ಸರ್ಕಾರ ಭದ್ರವಾಗಿದೆ. ಅವರಷ್ಟು ರಾಜಕೀಯ ಅಸ್ಥಿರತೆ ನಮಗಿಲ್ಲ. ಅವ್ರ ಥರ ಕೋಯಲೇಷನ್ ಸ್ಟೇಬಲ್ ಗೌರ್ಮೆಂಟ್ ತರಕ್ಕಾಗದೇ ಇರತಕ್ಕಂತಹ TDP ಅವರು ಕರ್ನಾಟಕದ ಸ್ಟೇಬಲ್ ಕಾಂಗ್ರೆಸ್ ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆಗಿ ಯುವಕರಿಗೆ ಒಂದು ಆದ್ಯತೆಗಳನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಗಳು ಬಹಳಷ್ಟು ದಿನಗಳಿಂದ ಇರುವಂಥದ್ದು. ಸೊ ಭಾಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ, ನೋಡೋಣ. ಹೈಕಮಾಂಡ್ ನನಗೂ ಆಸೆ ಇದೆ, ಭಾಳಷ್ಟು ಜನ ಯುವಕರಿಗೂ ಆಸೆ ಇದೆ. ಸೊ ನನಗಿಂತ ಡಿಸರ್ವ್ ಇರೋರಿಗಿದ್ರೆ ಅವ್ರಿಗೆ ಅವಕಾಶ ಸಿಗುತ್ತೆ, ನಾನು ಡಿಸರ್ವ್ ಇದ್ದರೆ ನನಗೆ ಅವಕಾಶ ಸಿಗುತ್ತೆ. ಸಿಗದೇ ಇದ್ದರೂ ಅಂಥ ವ್ಯತ್ಯಾಸ ಏನಾಗಲ್ಲ. ನಾವು ಪಾರ್ಟಿ ಐಡಿಯಾಲಜಿ ನಂಬ್ಕೊಂಡ್ಬಂದಿದ್ದೀವಿ. KPCC ಕಚೇರಿಯಲ್ಲಿ ಕಸ ಬೇಕಾದರೂ ಗುಡಿಸ್ತೀವಿ. ಯುವಕರಿಗೆ ಆದ್ಯತೆ ಸಿಗಬೇಕು. ಅದೇ, ಯುವಕರಿಗೆ ಖಂಡಿತವಾಗೂ ಆದ್ಯತೆ ಸಿಗಬೇಕು. ಭಾಳಷ್ಟು ಜನ ಯುವಕರಿದ್ದಾರೆ, ಯಾರಿಗಾದರೂ ಒಬ್ರಿಗೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಅದು ನಾನು ಆಗ್ಬೋದು, ಬೇರೆಯವರು ಆಗ್ಬೋದು. ಥ್ಯಾಂಕ್ ಯು ಸರ್.